ಸಾವಿಲ್ಲದ ಮನೆಗಳಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ. ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ. ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ, ಪಂಡಿತ್ ಹನುಮಂತ ಗುರುಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಕೋರ್ಟ್ ಕೇಸ್, ಮನೆಯಲ್ಲಿ ಕಿರಿಕಿರಿ, ಇನ್ನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ. ವಿಶೇಷವಾಗಿ ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಧನ ವಶೀಕರಣ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ತಡ ಮಾಡದೆ ಈಗಲೇ ಗುರೂಜಿಯವರಿಗೆ ನೇರವಾಗಿ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9663803488. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಹಿಂದೆ ಕರೆ ಮಾಡಿ. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 745 ದಿನಕ್ಕೆ ಕಾಲಿಟ್ಟಿದೆ. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಐಐಟಿಯಿಂದ ವಂಚಿತಗೊಂಡ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಕಾಮರಾಜ ಪಟೇಲ್, ಎಸ್ ತಿಮ್ಮಾರೆಡ್ಡಿ, ಡಾಕ್ಟರ್ ಎಸ್ ಪಾಟೀಲ್, ನರಸಪ್ಪ ಬಾಡಿಯಾಲ್, ಗುರುರಾಜ್ ಕುಲಕರ್ಣಿ, ಮಲ್ಲಣ್ಣಗೌಡ ಹದಿನಾಳ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಜಸ್ವಂತ್ ರಾವ್, ಕಲ್ಯಾಣ್ಕಾರಿ, ಮಲ್ಲಿಕಾರ್ಜುನ್ ಮುಂತಾದವರು ಭಾಗವಹಿಸಿದ್ರು. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವರ ಒಂದು ಶಿಫಾರಸಿನಂತೆ ರಾಯಚೂರಿಗೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಸ್ಥಾಪನೆ ಆಗಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಕುತಂತ್ರ ನೀತಿಯಿಂದಾಗಿ ಅದು ಧಾರವಾಡದ ಪಾಲಾಗಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಉತ್ತರ ಕರ್ನಾಟಕ ಹೆಸರಿನಲ್ಲಿ ಧಾರವಾಡದವರ ರಾಜಕೀಯ ದಬ್ಬಾಳಿಕೆ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ನಡೀತಾ ಇದೆ. ಹೀಗಾಗಿ ನಮ್ಮ ರಾಯಚೂರು ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಇವತ್ತಿಗೂ ಇದೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ನಾಚಿಕೆ ಬರ್ತಕ್ಕಂಥ ವಿಷಯ. ಆಮೇಲೆ ಇಡೀ ದೇಶದಲ್ಲಿನೇ ಅತ್ಯಂತ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆಯಿಂದ ನರಳತಕ್ಕಂಥ ನಮ್ಮ ಜಿಲ್ಲೆ ರಾಯಚೂರು ಬಂದ್ ಕರೆಗಳು, ತಾಲೂಕಾ ಬಂದ್ ಕರೆಗಳು, ಮತ್ತೆ ಬೀದರು, ಗುಲ್ಬರ್ಗ, ಬಳ್ಳಾರಿ ಎಲ್ಲ ಜಿಲ್ಲೆಗಳಿಂದಲೂ ಕೂಡ, ಎಲ್ಲ ತಾಲೂಕುಗಳಿಂದಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಬಂದಿದೆ. ನಮಗೆ ಬಿಜೆಪಿ ಸರ್ಕಾರ ಇದ್ದಾಗ ಇದಕ್ಕೆ ಮನತಾಯಿ ಧೋರಣೆ ಮಾಡಿತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ರಾಯಚೂರು ನಡೀತಕ್ಕಂಥ ಹೋರಾಟಕ್ಕೆ ಗೌರವಿಸಿ 2 ಶಿಫಾರಸು ಪತ್ರಗಳನ್ನು ಕೇಂದ್ರದ ಆರೋಗ್ಯ ಸಚಿವರಿಗೆ ಮನ್ಸುಖ್ ಮಾಂಡವಿಯರಿಗೆ ಕಳಿಸಿಕೊಟ್ಟಿದ್ದಾರೆ. ಸ್ವಾಮಿ, ರಾಯಚೂರಲ್ಲಿನೇ ನೀವು ಸ್ಥಾಪನೆ ಮಾಡಿ, ಕರ್ನಾಟಕ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಸಿದ್ಧವಿದೆ ಅಂತ ಕಳಿಸಿ ಮುಂದಿನ ತಿಂಗಳ ಬಂದರೆ 1 ವರ್ಷ ಆಗ್ತದೆ. ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಸಕಾರಾತ್ಮಕವಾಗಿರತಕ್ಕಂಥ ಪ್ರತಿಕ್ರಿಯೆ ಬಂದಿಲ್ಲ. ಒಂದೇ ಒಂದಂದ್ರೆ, ಹೋದ ವರ್ಷ ಆಗಸ್ಟ್ 22ನೇ ತಾರೀಕಿಗೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ನಮ್ಮ ಒಂದು ನಿಯೋಗಕ್ಕೆ ಆಮಂತ್ರಣ ಕೊಟ್ಟಿತ್ತು, ನಮ್ಮ ಮಂತ್ರಿಗಳಿಗೆ ಎಲ್ಲರಿಗೂ. ನಾವು ಅಲ್ಲಿ ಹೋಗಿ ಮಾತನಾಡೋದನ್ನು ಬಿಟ್ಟರೆ ಉಳಿದ ಯಾವುದೇ ರೀತಿಯ ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಆಗಿಲ್ಲ. ಅದಕ್ಕೋಸ್ಕರ ಈ ಸುದೀರ್ಘ 2 ವರ್ಷ ಈ ಹೈದರಾಬಾದ್ ಕರ್ನಾಟಕದ ಹೋರಾಟದ ಚರಿತ್ರೆಯಲ್ಲಿಯೇ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ಹೋರಾಟ ಅಂದರೆ ರಾಯಚೂರಿನ ಏಮ್ಸ್ ಹೋರಾಟ. ಇದು ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕಂದುಕೊಂಡು ನಾವು ಯಾವುದೇ ರಾಜಿ ಇಲ್ಲದೆ ಹೋರಾಟ ಮಾಡ್ತಾ ಇದ್ದೇವೆ. ಜೀವ ಕೊಟ್ಟಾದರೂ ನಾವು ಈ ಏಮ್ಸನ್ನು ಪಡಿತೇವೆ. ಅದಕ್ಕೋಸ್ಕರ ಗಂಗಾವತಿಯ ತಾಲೂಕು ಮತ್ತು ಇಡೀ ಕೊಪ್ಪಳ ಒಂದು ಪ್ರಗತಿಪರ ಚಿಂತಕರು, ಎಲ್ಲ ವಿದ್ಯಾರ್ಥಿ ಯುವಜನರು ನಡೀತಕ್ಕಂಥ ನಮ್ಮ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕಂತ ತಿಳ್ಕೊಂಡು ನಾನು ನಿವೇದನೆ ಮಾಡ್ತಾ ಇದ್ದೀನಿ. ಸಾವಿಲ್ಲದ ಮನೆಗಳಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ. ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ. ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ,
ಪಂಡಿತ್ ಹನುಮಂತ ಗುರೂಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಕೋರ್ಟ್ ಕೇಸ್, ಮನೆಯಲ್ಲಿ ಕಿರಿಕಿರಿ, ಇನ್ನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ. ವಿಶೇಷವಾಗಿ ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಧನ ವಶೀಕರಣ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ತಡ ಮಾಡದೆ ಈಗಲೇ ಗುರೂಜಿಯವರಿಗೆ ನೇರವಾಗಿ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9663803488. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಹಿಂದೆ ಕರೆ ಮಾಡಿ.